ಏನು ಇಷ್ಟೆಲ್ಲ ಕಾವೇರಿಗ? ಆಂಟಿ, ಇದು ಆಂಟಿ ಕಲೆಕ್ಷನ್ನು. ಎಲ್ಲಿ ಹುಡುಕಿದ್ರು ಎಷ್ಟು ಹುಡುಕಿದ್ರು ಸಿಗಲ್ಲ. ಇದೆಲ್ಲ ಎಲ್ಲಿ ತಗೊಂಡ್ರಿ? ಯಾವಾಗ ತಗೊಂಡ್ರಿ? ಇದೆಲ್ಲ ತುಂಬಾ ಹಳೇದಮ್ಮ. ಈ ಒಡವೆ ಇದೆಯಲ್ಲ, ಇದನ್ನ ನಮ್ಮತ್ತೆ ಕೊಡ್ಸಿದ್ದು. ಇನ್ನು ಈ ಸೀರೆ ನಮ್ಮ ಯಜಮಾನ್ರು ನನ್ನ ಮದ್ವೆ ಆದ ಹೊಸ್ತ್ರಲ್ಲಿ ಕೊಡ್ಸಿದ್ದು. ಹೌದಾ? ಇಷ್ಟು ವರ್ಷ ಆದ್ರೂ ಎಷ್ಟ್ ಚೆನ್ನಾಗಿದೆ ಇದೆಲ್ಲ. ನಮ್ಮ ಯಜಮಾನ್ರು ಸೆಲೆಕ್ಷನ್ ಅಂದ್ರೆ ಹಾಗೇನೆ. ಸೀರೆ ಕೊಡ್ಸಿದ್ದು ಹೊಸ್ತ್ರಲ್ಲಿ ಎಲ್ಲೇ ಫಂಕ್ಷನ್ಗೆ ಹೋದ್ರು ಇದನ್ನೇ ಉಡ್ಕೋ ಅಂತ ಹೇಳ್ತಿದ್ರು. ಮೊದ್ಲೇ ನಿಮ್ಗೆ ಅಂಕಲ್ ಮೇಲೆ ಲವ್ ಜಾಸ್ತಿ, ಇನ್ನು ಅವ್ರು ಹೇಳಿದ್ಮೇಲೆ ಬಿಡ್ತೀರಾ? ನಾನು ಮೊದ್ಲು ಖುಷಿಗೆ 2-3 ಸಲ ಇದನ್ನೇ ಉಟ್ಟೆ. ಆಮೇಲೆ ನೋಡಿದ್ರೆ ಪದ್ಮಾ, ಇದೊಂದೇ ಸೀರೆನ ನಿನ್ ಹತ್ರ ಇರೋದು ಅಂತ ಚೆನ್ನಾಗಿ ರೇಗ್ಸೋಕ್ ಶುರು ಮಾಡಿದ್ರು. ನನ್ನಿಂದ ಯಾಕೆ ಸುಮ್ಮನೆ ನಮ್ಮ ಯಜಮಾನ್ರಿಗೆ ಅವಮಾನ ಅಂತ ಈ ಸೀರೆ ಉಡೋದನ್ನ ನಿಲ್ಲಿಸ್ಬಿಟ್ಟೆ. ಅಂಕಲ್ ಬೇಜಾರ್ ಮಾಡ್ಕೊಳ್ತಿರ್ಲಿಲ್ವಾ ಆಂಟಿ? ಬೇಜಾರ್ ಮಾಡ್ಕೊಳ್ತಿದ್ರು, ಆದ್ರೆ ನಾನು ಏನೋ ಒಂದ್ ನೆಪ ಹೇಳಿ ಅವ್ರನ್ನ ಸರಿ ಮಾಡ್ತಿದ್ದೆ. ಅಂಕಲ್ಗೆ ನಿಮ್ಗೇನ್ ಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತಿತ್ತು ಅನ್ಸುತ್ತೆ. ಅದಕ್ಕೆ ನಿಮ್ಗಿಷ್ಟ ಆಗೋ ಅಂತ ಸೀರೆನೆ ಕೊಡ್ಸಿದ್ದಾರೆ. ಅವರಿದ್ದಾಗ ಈ ಸೀರೆ ಬೆಲೆ ನನಗೆ ಗೊತ್ತಾಗ್ಲಿಲ್ಲ ಸರ್ಸು. ಆದ್ರೆ ಅವ್ರು ಹೋದ್ಮೇಲೆ ನನಗೆಲ್ಲಾದ್ರೂ ಬೆಲೆನೂ ಗೊತ್ತಾಗ್ತಿದೆ. ಇವಾಗ ಅನ್ನಿಸ್ತಿದೆ, ಪ್ರತಿದಿನ ಈ ಸೀರೆ ಉಟ್ಕೊಂಡು ನಮ್ಮ ಯಜಮಾನ್ರಿಗೆ ಸಂತೋಷ ಪಡಿಸ್ಬೇಕಿತ್ತು. ಆದ್ರೆ ಏನ್ ಮಾಡೋದು? ಆ ದೇವರು ನನಗೆ ಆ ಭಾಗ್ಯ ಬರ್ದಿಲ್ಲ. ಅಮ್ಮ, ಇಷ್ಟಕ್ಕೆಲ್ಲ ಯಾಕೆ ಅಳ್ತಿದ್ಯಾ? ನೀನ್ ಯಾಕ ಸೀರೆ ಉಟ್ಕೋತಿರ್ಲಿಲ್ಲ ಅಂತ ಅಪ್ಪಂಗೂ ಗೊತ್ತಿರುತ್ತೆ ಬಿಡು. ಅಪ್ಪನ್ನ ಪಡೆಯಕ್ಕೆ ನೀನೆಷ್ಟು ಪುಣ್ಯ ಮಾಡಿದ್ಯೋ, ನಿನ್ನನ್ನ ಹೆಂಡತಿಯಾಗಿ ಪಡೆಯಕ್ಕೆ ಅಪ್ಪನೂ ಅಷ್ಟೇ ಪುಣ್ಯ ಮಾಡಿದ್ರು. ಸಾಕು, ಬೆಳಿಗ್ಗೆನೆ ಹೊಗಳಿ ಅಟ್ಟಕ್ಕೇರಿಸ್ಬೇಡ. ನಿಜ ಅಮ್ಮ, ನಿನ್ ಮಕ್ಕಳಾಗ ಹುಟ್ಟೋದಿಕ್ಕೆ ನಾನು ಕಾವೇರಿ ಎಷ್ಟು ಪುಣ್ಯ ಮಾಡಿದ್ವಿ ಗೊತ್ತಾ? ನನ್ ಮುದ್ದು ಅಮ್ಮ. ಹೌದು, ಇವಾಗ ಇದನ್ನೆಲ್ಲ ಹೊರಗಡೆ ತೆಗೆದು ಏನ್ ಮಾಡ್ತಿದ್ಯಾ? ನಮ್ ಕಾವೇರಿಗೆ ಇದನ್ನೆಲ್ಲ ತೋರ್ಸೋಣ ಅಂತ ಪೂರ್ಣಿ. ಅಲ್ಲಮ್ಮ, ಇವತ್ತೇನ್ ವಿಶೇಷ? ಹೆಣ್ಮಕ್ಳಿಗೆ ಪ್ರತಿದಿನನೂ ವಿಶೇಷನೇ. ನಿನ್ ಮದ್ವೆ ಅಂತೂ ಅಪ್ಪ ಸತ್ತಿದ್ ಗಡಿಬಿಡಿಲಿ ಬೇಗ ಆಗೋಯ್ತು. ಕಾವೇರಿಗಿವಾಗ ಮದ್ವೆ ಸೆಟ್ ಆಗಿದೆ. ನನಗೂ ನಿಮ್ಮಿಬ್ರಲ್ಲೊಬ್ರನ್ನ ಮದ್ವೆಗ್ ಮುಂಚೆ ಮದುಮಗಳಾಗಿ ನೋಡೋಕ್ ಆಸೆ ಇರಲ್ವಾ? ಕಾವೇರಿನ ಮದುಮಗಳಾಗಿ ರೆಡಿ ಮಾಡೋದಕ್ಕೆ ಇಷ್ಟೆಲ್ಲ ವ್ಯವಸ್ಥೆನಾ? ಹ್ಞೂ ಸರ್ಸು, ನನಗೆ ನಮ್ ಕಾವೇರಿ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ತುಂಬಾ ಖುಷಿ ಆಗ್ತಿದೆ. ಇನ್ನೂ ಅವಳನ್ನ ಮದುಮಗಳಾಗಿ ನೋಡ್ಬಿಟ್ರೆ ಆ ಸಂತೋಷಕ್ಕೆ ಪಾರ ಅನ್ನೋದೇ ಇರಲ್ಲ. ನಿನ್ನ ಆಸೆ ಏನೋ ಸರಿ ಅಮ್ಮ, ಆದ್ರೆ ಇದಕ್ಕೆ ಕಾವೇರಿ ಒಪ್ಬೇಕಲ್ಲ. ನನ್ ಮದ್ವೆಗೆ ಒಪ್ಕೊಂಡಿರೋದು ನನಗೋಸ್ಕರ ಅಲ್ಲ ಸರ್ಸು, ಅಮ್ಮ ಮತ್ತೆ ಪೂರ್ಣಿಗೋಸ್ಕರ. ಪ್ರೀತು ಲೈಫು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ. ಆದ್ರೆ ನಾನು ಅನ್ಕೊಂಡಿದ್ದು ಯಾವುದು ಆಗ್ತಾ ಇಲ್ಲ. ಸರಿ, ನೀನ್ ಇವಾಗ ಇದಕ್ಕೂ ಬೇಜಾರ್ ಮಾಡ್ಕೋಬೇಡ. ನಾನ್ ಹೇಗಾದ್ರೂ ಮಾಡಿ ಕಾವೇರಿನ ಒಪ್ಪಿಸ್ತೀನಿ. ನಾನ್ ಒಪ್ಪಿಸ್ಲಿಲ್ಲ ಅಂದ್ರೆ ಸರ್ಸು ಒಪ್ಪಿಸ್ತಾಳೆ ಅಲ್ವಾ ಸರ್ಸು? ಹಾ, ಏನ್ ಕಾವೇರಿ, ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ತಾನೆ ಪದ್ಮಾ ಅವರು ಇದನ್ನೆಲ್ಲ ಇಲ್ಲಿ ಜೋಡಿಸಿರೋದು. ಇದನ್ನೆಲ್ಲ ಯಾಕೆ ಆಚೆ ತೆಗ್ದಿದ್ದೀರಾ? ನಿನಗಿವತ್ತು ಮದುಮಗಳ ತರ ಅಲಂಕಾರ ಮಾಡ್ತಿದ್ದೀವಿ, ಅದಕ್ಕೆ.
ಪೂರ್ಣಿ ಏನ್ ಹೇಳ್ತಿದ್ಯಾ? ಅಮ್ಮಂಗೆ ಮದ್ವೆಗಿಂತ ಮುಂಚೆ ನಿನ್ನ ಮಧುಮಗಳಾಗಿ ನೋಡ್ಬೇಕು ಅಂತ ಆಸೆ ಆಗಿದೆಯಂತೆ. ಅದಕ್ಕೆ ಈ ತಯಾರಿ ಅಲ್ವಾ ಅಮ್ಮ? ನೋಡಿ, ನನಗಿದ್ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಕಾವೇರಿ, ಕಾವೇರಿ, ಇದೇನೇ ಪೂರ್ಣಿ, ಇವಳು ಈ ತರ ಹೇಳ್ಬಿಟ್ಟು ಹೋಗ್ಬಿಟ್ಲು. ವಾರ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ವಾ ಆಂಟಿ, ಸಿಗೋದು ಒಂದೇ ಸಂಡೇ, ಅವತ್ತಾದ್ರೂ ಫ್ರೀಯಾಗಿರೋಣ ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಸ್ವಲ್ಪ ಇರಿಟೇಟ್ ಆಗಿದ್ದಾಳೆ ಅಷ್ಟೇ. ನೀನ್ ಯಾವಾಗ್ಲೂ ನಿನ್ ಫ್ರೆಂಡ್ಗೆ ಸಪೋರ್ಟ್ ಮಾಡ್ಬೇಡ ಸರ್ಸು. ಸೀರೆ ಉಟ್ಕೊಂಡ್ರೆ ಸಂಡೆ ಹಾಳಾಗತ್ತಾ? ಹಾಗಲ್ಲ ಪೂರ್ಣಿ, ಏನೇ ಆದ್ರೂ ಇದೆಲ್ಲ ಸ್ವಲ್ಪ ಹೆವಿ ಕೆಲಸ ಅಲ್ವಾ? ಇದ್ರಲ್ಲೇನ್ ಕಷ್ಟ? ಸೀರೆ ಉಡ್ಸಕ್ಕೆ ಒಡವೆ ಹಾಕಿ ಅಲಂಕಾರ ಮಾಡಕ್ಕೆ ನಾವಿಲ್ವಾ? ಇದೊಳ್ಳೆ ಕತೆ ಆಯ್ತು. ಕಾವೇರಿ, 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 ಪ್ಲೀಸ್ ನನ್ ಮಾತು ಕೇಳು. ನನಗ್ ಬಲವಂತ ಮಾಡಬೇಡ. ಇದು ಬಲವಂತ ಅಲ್ಲ ಕಣೆ, ಅಮ್ಮನ ಆಸೆ. ಅಮ್ಮ ಯಾವತ್ತೂ ಅವಳಿಗೋಸ್ಕರ ಅಂತ ಏನು ಕೇಳಿಲ್ಲ, ನಮ್ ಸಂತೋಷಕ್ಕೋಸ್ಕರನೇ ಬದುಕಿದಾಳೆ. ಆದ್ರೆ ಇವಾಗ ಫಸ್ಟ್ ಟೈಮ್ ನಿನ್ನ ಮಧುಮಗಳಾಗಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಇಷ್ಟ್ ಚಿಕ್ಕ ಆಸೆನೂ ನೆರವೇರಿಸ್ಲಿಲ್ಲ ಅಂದ್ರೆ ಹೇಗೆ ಹೇಳು? ದೊಡ್ಡ ಮಗಳಾಗಿ ನನ್ಗಂತೂ ಆ ಭಾಗ್ಯ ಸಿಗ್ಲಿಲ್ಲ. ಚಿಕ್ಕ ಮಗಳಾಗಿ ನೀನು ಅವಳ ಆಸೆ ಈಡೇರಿಸ್ಲಿಲ್ಲ ಅಂದ್ರೆ ಹೇಗೆ ಹೇಳು? ತುಂಬಾ ನೋವಾಗುತ್ತೆ ಕಣೆ. ಇದ್ರ ಮೇಲೆ ನಿನ್ನಿಷ್ಟ. ಸರಿ ಆಯ್ತು, ನೀನಿವಾಗ ಗೊಳು ಅನ್ಬೇಡ. ಬಾ, ಅದೇನು ರೆಡಿ ಮಾಡ್ತೀಯೋ ರೆಡಿ ಮಾಡು. ಅಯ್ಯೋ, ನನ್ನ ತಂಗಿ ಅಂದ್ರೆ ತಂಗಿ.